ದಾಂಡೇಲಿ ನಗರದ ಪಟೇಲ್ ಸರ್ಕಲ್ ಸಮೀಪ ಜಿಎನ್ ರಸ್ತೆಯಲ್ಲಿರುವ ಎಸ್ಕೆ ಏಜೆನ್ಸಿ ಅಂಗಡಿಯಲ್ಲಿ ಮಾದಕ ಅಂಶ ಹೊಂದಿರುವ ವಸ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ದಾಂಡೇಲಿ ಪೊಲೀಸರು ಬಂಧಿಸಿದ್ದಾರೆ. ದಾಂಡೇಲಿ ನಗರದ ಪಟೇಲ್ ಸರ್ಕಲ್ನ ಜಿಎನ್ ರಸ್ತೆಯಲ್ಲಿರುವ ಎಸ್ಕೆ ಏಜೆನ್ಸಿ ಅಂಗಡಿಯಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಅವರ ನೇತೃತ್ವದ ಪೊಲೀಸ್ ಸಿಬ್ಬಂದಿ ಹಾಗೂ ಪಂಚರ ಸಮಕ್ಷಮ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಅಂಗಡಿಯಲ್ಲಿ ಸನನಾ ಮೇವಾ ಮೋದ ಎಂಬ ಹೆಸರಿನ ಉತ್ಪನ್ನಗಳು ಪತ್ತೆಯಾಗಿದ್ದು, ಅದರ ಪ್ಯಾಕೆಟ್ ಮೇಲೆ ಕ್ಯಾನ್ಬಿ ಸೆಟಿವಾ ಅಂಶವಿರುವುದಾಗಿ ನಮೂದಿಸಲಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಪ್ರಾಥಮಿಕ ಪರೀಕ್ಷಾ ಕಿಟ್ ಮೂಲಕ ಮಾದರಿಗಳನ್ನು ಪರೀಕ್ಷಿಸಿದಾಗ ಮಾದಕ ಅಂಶ ಇರುವ ಬಗ್ಗೆ ಪ್ರಾಥಮಿಕವಾಗಿ ದೃಢಪಟ್ಟಿರುತ್ತದೆ. ದಾಳಿಯ ವೇಳೆ ಒಟ್ಟು 10 ಬಾಕ್ಸ್ಗಳಲ್ಲಿ ಸುಮಾರು 1 ಕೆಜಿ 986 ಗ್ರಾಂ ತೂಕದ ವಸ್ತುಗಳನ್ನ ಪಂಚರ ಸಮಕ್ಷಮ ಕಾನೂನುಬದ್ಧವಾಗಿ ಜಪ್ತಿ ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ಆರೋಪಿ ನಿರ್ಮಲ್ ನಗರ ನಿವಾಸಿ ಸಂಜಯ್ ಮುರಳೀಧರ್ ಮಹೇಶ್ವರಿ ವಿರುದ್ಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈ ದಾಳಿಯಲ್ಲಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಪೊಲೀಸ್ ಸಿಬ್ಬಂದಿಯೊಂದಿಗೆ ನಡೆಸಿದ್ದು, ಪ್ರಕರಣದ ಮುಂದಿನ ತನಿಖೆಯನ್ನ ಪಿಎಸ್ಐ ಅಮೀನ್ ಅತ್ತಾರ್ ಅವರು ಕೈಗೊಂಡಿದ್ದಾರೆ. ಈ ಪ್ರಕರಣದ ಇತರೆ ವ್ಯಕ್ತಿಗಳ ಭಾಗಿಯಾಗಿರುವಿಕೆ ಹಾಗೂ ಮಾದಕ ವಸ್ತುಗಳ ಸರಬರಾಜು ಮತ್ತು ಮಾರಾಟ ಜಾಲದ ಕುರಿತು ತನಿಖೆ ಮುಂದುವರೆದಿದೆ. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.